ಬೆಣ್ಣೆ ಬಂತು ನೋಡು ಕೃಷ್ಣ, ಬೆಣ್ಣೆ ಬಂತು. ಬೆಣ್ಣೆ ಬಂತು ನೋಡು ಕೃಷ್ಣ, ಬೆಣ್ಣೆ ಬಂತು. ಬೆಣ್ಣೆ ಬಂತು ನೋಡು ಕೃಷ್ಣ, ಬೆಣ್ಣೆ ಬಂತು. ಕೃಷ್ಣ, ಬೆಣ್ಣೆ ಎದುರುಗಡೆ ಇರ್ಬೇಕಾದ್ರೆ ಏನಕ್ಕೆ ತಡ ಮಾಡ್ತಿದ್ಯಾ? ಬೆಣ್ಣೆ ಎತ್ಕೋ, ಎಲ್ರಿಗೂ ಹಂಚು. ನೀನು ತಿನ್ನು, ನಮಗೂ ರುಚಿಯಾದ ಬೆಣ್ಣೆ ಹಂಚು. ಕೃಷ್ಣ, ಹಸುವಿನಿಂದ ಹೊಟ್ಟೆಲೆಲ್ಲ ಇಲಿ ಓಡಾಡ್ತಾ ಇದೆ. ಬೇಗ ಬೇಗ ಬೆಣ್ಣೆ ಹಂಚು. ನಿಮ್ಗೆಲ್ಲ ಬೇಕಿದ್ರೆ ತಿನ್ನಿ, ಇವತ್ತು ನಾನು ಬೆಣ್ಣೆ ತಿನ್ನೋದಿಲ್ಲ. ಕೃಷ್ಣ, ಇದೇನ್ ಹೇಳ್ತಿದ್ಯಾ? ನೀನ್ ಬೆಣ್ಣೆ ತಿನ್ನಲ್ಲ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಕೃಷ್ಣ, ನಿಂಗೆ ಹೊಟ್ಟೆ ಹಸಿದಿಲ್ವಾ? ಮಧು, ಹಸಿವಾದ್ರೆ ಊಟ ಮಾಡ್ತಾರೆ. ಅಮ್ಮನ ಬೈಗುಳ ಮತ್ತೆ ಬೆಣ್ಣೆ ತಿನ್ನೋದಕ್ಕೆ ಹಸಿವಾಗ್ಲೇಬೇಕಂತ ಏನಿಲ್ಲ. ಇನ್ ಮುಂದೆ ನಾನು ಬೆಣ್ಣೆನ ಸ್ವಲ್ಪನೂ ತಿನ್ಬಾರ್ದು ಅಂತ ಅನ್ಕೊಂಡಿದೀನಿ. ಕೃಷ್ಣ, ಇಲ್ಲಿರೋ ಎಲ್ಲ ಬೆಣ್ಣೆನು ನೀನೇ ತಿನ್ಬೇಕು ಅಂತ ನಾಟಕ ಆಡ್ತಿಲ್ಲ ತಾನೆ? ಅಣ್ಣ, ತಮ್ಮನ ಮೇಲೆ ಈ ಥರ ಎಲ್ಲ ಅನುಮಾನ ಪಡಬಾರ್ದು. ನಾನು ನಿನ್ನ ಮೇಲೆ ಅನುಮಾನ ಪಡ್ತಿಲ್ಲ ಕೃಷ್ಣ. ನಾನ್ ಕೇಳ್ತಾ ಇರೋದು ಇಷ್ಟೇ, ಈ ಬೆಣ್ಣೆ ನೀನ್ ಯಾಕೆ ಬೇಡ ಅಂತಿದ್ಯಾ? ಅಣ್ಣ, ಈ ಬೆಣ್ಣೆ ನಮ್ದಲ್ಲ, ಅದಕ್ಕೆ ತಿನ್ನಲ್ಲ. ಕೃಷ್ಣ, ಇದು ನಮ್ಗೆಲ್ಲ ಗೊತ್ತು. ಈ ಬೆಣ್ಣೆ ನಮ್ದಲ್ಲ, ಗೋಕುಲವಾಸಿಗಳ್ದು. ಆದ್ರೂ ನಾವು ಪ್ರತಿದಿನ ಈ ಬೆಣ್ಣೆ ತಿಂತೀವಿ. ಮತ್ತೆ ಇವತ್ತೇನಾಯ್ತು? ರಾಮ, ಸತ್ಯ ಹೇಳ್ಬೇಕು ಅಂದ್ರೆ ಈ ಬೆಣ್ಣೆ ಮೇಲೆ ಗೋಕುಲವಾಸಿಗಳಿಗೂ ಯಾವ ಅಧಿಕಾರವಿಲ್ಲ. ಮತ್ತೆ ಯಾರ ಅಧಿಕಾರ ಇದೆ ಕೃಷ್ಣ? ಕರುಗಳಿಗೆ. ಹಾ, ಅದು ಹೇಗೆ? ಗೆಳೆಯ ಜೀವಕ, ಅಮ್ಮ ನಮಗಾಗ ಅಡಿಗೆ ಮಾಡಿದಾಗ ಅದ್ರ ಮೇಲೆ ಯಾರ್ಗ ಅಧಿಕಾರ ಇರುತ್ತೆ? ನಮ್ದು. ಹಾಗಾದ್ರೆ ಮಧು, ಕರುಗಳ ಅಮ್ಮ ಅಂದ್ರೆ ಹಸು, ಅದು ಹಾಲು ಕೊಟ್ಟಾಗ ಅದ್ರ ಮೇಲೆ ಯಾರ್ಗ ಅಧಿಕಾರ ಇರುತ್ತೆ? ಕರುವಿಗೆ. ಮತ್ತೆ ಬೆಣ್ಣೆ ನಮ್ಗೆ ಸೇರಿದ್ದಲ್ವಾ ಕೃಷ್ಣ? ಯಾಕಂದ್ರೆ ನಮ್ಮಮ್ಮ ತಾನೇ ಬೆಣ್ಣೆ ಮಾಡೋದು. ಇಲ್ಲ ದಾಮ, ಅಮ್ಮ ಹೇಳ್ತಾಳೆ ಹಸುವಿನ ಹಾಲಿಂದ ಮೊಸರು ಮಾಡ್ತಾರೆ, ಮತ್ತೆ ಮೊಸರಿಂದ ಬೆಣ್ಣೆ. ಆ ಹಾಲು ಕರುಗಳಿಗಾದ್ರೆ ಆ ಹಾಲಿಂದ ಮಾಡಿರೋ ಬೆಣ್ಣೆ ಯಾರಿಗೆ ಸೇರ್ಬೇಕು? ಕರುಗಳದ್ದು. ಇಷ್ಟು ಹೊತ್ತಿಂದ ನಾನು ಅದನ್ನೇ ಹೇಳ್ತಿದ್ದೀನಿ, ನಿಮ್ಮಲ್ಲಿ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ಆದ್ರೆ ಕೃಷ್ಣ, ಕರುಗಳು ಬೆಣ್ಣೆ ತಿನ್ನೋದಿಲ್ಲ, ಆದ್ರೆ ಹಾಲನ್ನು ಕುಡಿತಾವಲ್ವಾ? ನಿನ್ನೆ ನನಗೆ ಶಾರದೆ ಹೇಳ್ತಾ ಇದ್ಲು, ಗೋಪಿಕೆಯರು ಜಾಸ್ತಿ ಹಾಲಿನ ಆಸೆಗೆ ಕರುಗಳಿಗೆ ಜಾಸ್ತಿ ಹಾಲನ್ನ ಕೊಡ್ತಾನೆ ಇಲ್ವಂತೆ. ಕರುಗಳು ನಮ್ಮ ಗೆಳೆಯರ್ ತಾನೆ. ಕರುಗಳಿಗೆ ಹೊಟ್ಟೆ ತುಂಬಷ್ಟು ಹಾಲು ಸಿಗೋ ತನಕ ನಾವು ಹೇಗೆ ಬೆಣ್ಣೆ ತಿನ್ನೋದು ಹೇಳಿ? ಕೃಷ್ಣ, ಗೋಪಿಕೆಯರು ನಮ್ಗೆ ಬೆಣ್ಣೆನೆ ಕೊಡಲ್ಲ, ಇನ್ನವರು ಕರುಗಳಿಗೆ ಹೇಗ್ ಹಾಲು ಕುಡಿಯಕ್ ಬಿಡ್ತಾರೆ? ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ, ಎಲ್ರು ಬನ್ನಿ ಇಲ್ಲಿ. ಚೆನ್ನಾಗಿದೆ, ಅದರಿಂದ ನಾವು ಚೆನ್ನಾಗಿ ಬಯಸ್ಕೊಂತೇವೆ. ಕರುಗಳಿಗೆ ಹೊಟ್ಟೆ ತುಂಬಾ ಹಾಲು ಸಿಗುತ್ತೋ ಬಿಡುತ್ತೋ, ನಮ್ಗಂತೂ ಬೇಕಾದ ಹೊಡೆತ ಬಿದ್ದೇ ಬೀಳುತ್ತೆ. ಇಲ್ಲ ಕೃಷ್ಣ, ಇಲ್ಲ, ನಾನಂತೂ ನಿನ್ ಜೊತೆಗೆ ಸೇರ್ಕೊಳ್ಳೋದೇ ಇಲ್ಲ. ನೀನ್ ಏನ್ ಮಾಡ್ಕೊಂತೀಯ ಮಾಡ್ಕೊ, ನಾನು ಹೋಗ್ತೀನಿ. ಅಣ್ಣ, ಅಮ್ಮ ನನ್ನ ಬಗ್ಗೆ ಯೋಚನೆ ಮಾಡಿದಾಗ ನಾನು ಅವ್ರಿಗೆ ಹೇಳ್ತಿದ್ದೆ, ಅಮ್ಮ ಅಣ್ಣ ನನ್ನ ಜೊತೆ ಇದ್ದಾನೆ ಅಂತ. ನೀನ್ ನೋಡಿದ್ರೆ ಓಡೋಗ್ತಿದ್ಯಾ. ನಾನ್ ನಿನ್ಗೆ ಅಣ್ಣ ಆಗಿದ್ದಿದ್ರೆ ನನ್ನ ಮಾತೆಲ್ಲ ನೀನ್ ಕೇಳಬೇಕಾಗ್ತಿತ್ತು. ಕೃಷ್ಣ, ನೀನ್ ನನ್ನ ಮಾತಲ್ಲೇ ಕಟ್ಟಾಕ್ಬಿಡ್ತೀಯ. ಇದೇ ಕೊನೆ ಸಲ. ಇನ್ ಮುಂದೆ ನಾನು ನಿನ್ ಜೊತೆ ಯಾವ ಆಟಕ್ಕೂ ಸೇರ್ಕೊಳ್ಳೋದೇ ಇಲ್ಲ. ನಾರಾಯಣ ನಾರಾಯಣ.
ವಸುದೇವನ ದುಃಖ ನೋಡಲಾಗದು. ನಾನು ತೀರ್ಮಾನಿಸಿದ್ದೇನೆ, ಇನ್ನು ಸುಮ್ಮನಿರುವುದಿಲ್ಲ. ನನಗೇನು ಶಿಕ್ಷೆಯಾದರೂ ಸರಿ, ಮಹಾರಾಜ ಕಂಸರ ಬಳಿ ಹಿಂದೆ ಮಾತನಾಡುತ್ತೇನೆ. ದೇವಕಿ, ನಿನಗೇನೂ ಆಗುವುದಿಲ್ಲ. ಎಲ್ಲವೂ ಸರಿ ಹೋಗುತ್ತದೆ. ನಂತರ ನಾವು ಮಾಹಿಷ್ಮತಿಗೆ ಹೋಗೋಣ. ನೀನು ಕೇಳುತ್ತಿರುವೆ ತಾನೆ? ದೇವಕಿ, ನಿನ್ನ ಈ ಸ್ಥಿತಿಗೆ ನಾನೇ ಕಾರಣನಾಗಿದ್ದೇನೆ. ನಾನು ನಿನ್ನಿಂದ, ಅಂದರೆ ಒಬ್ಬ ತಾಯಿಯಿಂದ ಅವಳ ಜೀವನದ ದೊಡ್ಡ ಸತ್ಯ ಮುಚ್ಚಿಟ್ಟೆ. ಆ ಸತ್ಯ ತಿಳಿದಿದ್ದರೆ ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ದೇವಕಿ. ಆದರೆ ಈಗ ನಾನು ಆ ಸತ್ಯ ಹೇಳುತ್ತೇನೆ. ಇನ್ನು ನನ್ನಿಂದ ಸಾಧ್ಯವಿಲ್ಲ. ದೇವಕಿ, ದೇವಕಿ, ನಮ್ಮ 8ನೆಯ ಸಂತಾನ ಜೀವಂತವಾಗಿದೆ. ಅವನಿಗೇನೂ ಆಗಿಲ್ಲ. ಕಂಸನಿಂದ ಅವನಿಗೇನು ಹಾನಿಯಾಗಿಲ್ಲ. ದೇವಕಿ, ಯಾರ ಮುಡಿಗೆ ನಮ್ಮ ಪ್ರೇಮದ ಗುರುತಾದ ನವಿಲುಗರಿಯನ್ನಿಡಬೇಕೆಂದಿದ್ದೀಯೋ ಆ ನಿನ್ನ ಕನಸು ಕೊನೆಯಾಗಿಲ್ಲ. ಅದಿನ್ನೂ ಜೀವಂತವಾಗಿದೆ. ನಿನಗೆ ಗೊತ್ತಿದೆಯೇ ದೇವಕಿ, ಅವನು ನಿನ್ನಂತೆಯೇ ಮುದ್ದಾಗಿ ಕಣ್ಣಿಗೆ ಕಟ್ಟುವಂತೆ. ನೋಡಲು 2 ಕಣ್ಣು ಸಾಲದು. 5 ವರ್ಷವಾಗಿದೆ. ಆದರೆ ಇಂದಿಗೂ ಅವನ ಮುದ್ದಾದ ಮುಖ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಈಗ ಅವನು ಬೆಳೆದಿರಬಹುದು. ಅಮ್ಮ ಅಮ್ಮ ಎನ್ನುತ್ತಾ ಕುಣಿದಾಡುತ್ತಿರಬಹುದು. ಅಮ್ಮ ಅಮ್ಮ ನನ್ನ ಮಾತು ಕೇಳಮ್ಮ. ಅಮ್ಮ ನಾನು ಇವತ್ತು ನಿಜ ಹೇಳ್ತಿದ್ದೀನಮ್ಮ. ಅಮ್ಮ ನಿಜನೇ ಹೇಳ್ತಿದ್ದೀನಮ್ಮ. ನಿಜ ಹೇಳ್ತಿದ್ದೀನಮ್ಮ. ಅಮ್ಮ ಅಮ್ಮ ನೀ ನನ್ನ ಜೊತೆ ಮಾತನಾಡ್ತಿದ್ರೆ ನನಗೆ ತುಂಬಾ ದುಃಖ ಆಗುತ್ತೆ ಅಮ್ಮ. ಹೌದಾ? ಮತ್ತೆ ಅಮ್ಮನಿಗೆ ದುಃಖ ಆದಾಗ ಆಗ ನಿನಗೆ ದುಃಖ ಆಗೋದಿಲ್ವಾ? ಆಗುತ್ತಲ್ಲಮ್ಮ. ಅಮ್ಮಂಗೆ ದುಃಖ ಆದ್ರೆ ನನಗೂ ಕೂಡ ತುಂಬಾ ದುಃಖ ಆಗುತ್ತೆ. ಕೃಷ್ಣ, ಇವತ್ತು ನಾನು ನಿನ್ನ ಮಾತುಗಳನ್ನ ನಂಬೋದಿಲ್ಲ. ಮೊದ್ಲೆಲ್ಲ ನೀನು ಬರೀ ಮಧ್ಯಾಹ್ನ ಹೊರಗಡೆ ಹೋಗ್ತಿದ್ದೆ. ಈಗ ನಿನಗೆ ಇಡೀ ದಿನ ಸಾಕಾಗ್ತಿಲ್ಲ. ಈಗಂತೂ ನೀನು ರಾತ್ರಿ ಕೂಡ ಅಮ್ಮನ್ ತಿಳಿಸ್ದೆ ಹೊರಗಡೆ ಹೋಗ್ತಿದ್ಯಲ್ಲ. ನಿನಗಿಷ್ಟ ಬಂದಾಗೆ ನೀನಿರೋದಾದ್ರೆ ನಾನ್ಯಾಕೆ ನಿನ್ ಮಾತು ಕೇಳಲಿ? ಅಮ್ಮ, ನಾನು ಸುಮ್ಮನೆ ಹೊರಗಡೆ ಹೋಗಿದ್ದಲ್ಲ. ಯಾರೋ ನನ್ನ ಹೊರಗಿಂದ ಕರೆದಿದ್ರು ಅಮ್ಮ. ಅಮ್ಮ, ನನ್ನ ಹೊರಗಡೆ ಶಾರದೇನೆ ಕರೆದಿದ್ದಮ್ಮ. ಶಾರದೆ? ಯಾರಿದು ನಿನ್ ಹೊಸ ಗೆಳತಿ? ಚಿಕ್ಕಮ್ಮ, ಶಾರದೆ ಗೆಳತಿ ಅಲ್ಲ, ಅದು ನಮ್ ಗೌರಿ ಹಸುವಿನ ಕರು. ಅಮ್ಮ, ಆ ಶಾರದೇನೆ ನನ್ನ ರಾತ್ರಿ ಹೊರಗಡೆ ಕರೆದಿದ್ದು. ಕೃಷ್ಣ, ನೆಪ ಹೇಳೋದಕ್ಕೂ ಮಿತಿ ಇರುತ್ತೆ. ನೀನು ಈ ನಡುವೆ ತುಂಬಾ ಸುಳ್ಳು ಹೇಳ್ತಿದ್ಯಾ. ಸುಳ್ಳಲ್ಲ, ಇದು ಸತ್ಯ. ನಾನು ಸತ್ಯ ಹೇಳ್ತಿದ್ದೀನಮ್ಮ. ನಿನ್ನೆ ರಾತ್ರಿ ಶಾರದೆಗೆ ತುಂಬಾ ಹಸಿವಾಗಿತ್ತು. ಅದಕ್ಕೆ ನಾನು ಶಾರದೆಗೆ ಬೆಲ್ಲ ಕೊಡಕ್ ಹೋಗಿದ್ದೆ ಅಮ್ಮ. ಓಹೋ, ಆದ್ರೆ ನಿನ್ಗ್ಯಾರು ಹೇಳಿದ್ರು ಶಾರದೆಗೆ ಹಸ್ವಾಗ್ತಿದೆ ಅಂತ? ನಿನ್ನೆ ರಾತ್ರಿ ಶಾರದೆ ಬಂದಿತ್ತಲ್ಲ, ಅದೇ ಹೇಳಿದ್ದು. ಗೋಪಿಕೆಯರು ಹಸುವಿನ ಹಾಲನ್ನೆಲ್ಲ ಕರ್ಕೊತಿದ್ದಾರಂತೆ. ಅದಕ್ಕೆ ಕರುಗಳೆಲ್ಲ ಹಸುವಿಂದ ಇರ್ತವೆ. ಕೃಷ್ಣ, ಕರುಗಳ ಮನಸ್ಸಿನ ಮಾತು ನಿನಗ್ ಚೆನ್ನಾಗ್ ಅರ್ಥ ಆಗತ್ತೆ. ಆದ್ರೆ ನಿನ್ ತಾಯಿ ಮನ್ಸಿನ ಮಾತು ಸ್ವಲ್ಪನೂ ಅರ್ಥ ಆಗಲ್ಲ. ನೀನೊಂದ್ ಕೆಲ್ಸ ಮಾಡು, ನೀನ್ ಹೋಗಿ ಕರುಗಳ ಜೊತೆ ಗೆಳೆಯರ ಜೊತೆನೇ ಇದ್ಬಿಡು. ನನ್ ಹತ್ರ ಮಾತಾಡ್ಬೇಡ. ನನಗ್ ತುಂಬಾ ಕೋಪ ಬಂದಿದೆ. ನಾನ್ ನಿನ್ ಜೊತೆ ಮಾತಾಡಲ್ಲ. ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಮ್ಮ? ಹಾ, ತುಂಬಾ ಕೋಪ ಇದೆ. ನನ್ ಜೊತೆ ಮಾತಾಡೋದಿಲ್ವಾ? ಇಲ್ಲ, ಖಂಡಿತ ಇಲ್ಲ. ನಾನು ನಿಂಗೆ ನೋವು ಕೊಟ್ಟಿದ್ದೀನಿ ಅಲ್ವಾ ಅಮ್ಮ? ಸರಿ ಅಮ್ಮ, ನಾನು ಹೋಗ್ತೀನಿ. ನೀ ನನ್ ಕರೆದ್ರೂ ಮತ್ತೆ ಬರೋದಿಲ್ಲ. ನಾನು ನಿಜವಾಗ್ಲೂ ಹೋಗ್ತಿದ್ದೀನಿ. ಅಯ್ಯೋ, ನನ್ ಕಂದ ಎಲ್ ಹೋದ? ನಾನ್ಯಾಕಿಷ್ಟು ಕೋಪ ಮಾಡ್ಕೊಂಡೆ? ಕೃಷ್ಣ, ಕೃಷ್ಣ, ಕೃಷ್ಣ.
ಹಾ ಅಮ್ಮ. ಕಂದ, ನೀನಿಲ್ಲೇ ಇದೆಯಾ? ಹೌದು, ಆದ್ರೆ ನಾನು ನಿನ್ ಜೊತೆ ಮಾತಾಡೋದಿಲ್ಲ. ನನ್ಗೆ ಹಸು ಆಗ್ತಿದೆ, ಆದ್ರೆ ನಾನು ನಿಂಗೆ ಅದನ್ನ ಹೇಳೋದಿಲ್ಲ. ನೀನು ಬೆಣ್ಣೆ ತಿನ್ಸಿದ್ರು ನಾನು ತಿನ್ನೋದಿಲ್ಲ. ಎಲ್ಲ ತಪ್ಪು ನಂದೇ ಅಲ್ವೇನಮ್ಮ? ಅದಕ್ಕೆ ಎಲ್ಲ ಶಿಕ್ಷೆ ನಾನೇ ತಗೋತೀನಿ. ಅಯ್ಯೋ ನನ್ ಕಂದ, ಎಲ್ರೂ ನನ್ ಮಗಂದೇ ತಪ್ಪು ಅಂತಾರೆ. ನನ್ ಕೃಷ್ಣ ಎಷ್ಟು ಒಳ್ಳೆಯವನು ಅಂತ ನನಗ್ ತಿಳಿಯೋದೇ ಇಲ್ಲ. ಹಸು ಕರುಗಳ ಜೊತೆನೂ ಮಾತಾಡ್ತೀಯ. ಆ ಶಾರದೆ ನನ್ ಕೃಷ್ಣನ್ನ ರಾತ್ರಿ ಕರೆದ್ರೆ ಅದ್ರಲ್ಲಿ ನಿನ್ ತಪ್ಪೇನಿದೆ? ನಾನೇ ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ಗೆ ಹಸುವಾಗಿದೆ ಅಲ್ಲ? ಬಾ, ನಾನ್ ನಿನ್ಗೆ ಹೊಟ್ಟೆ ತುಂಬಾ ಬೆಣ್ಣೆ ತಿನ್ನಿಸ್ತೀನಿ. ಬಾ. ಬೆಣ್ಣೆಯ ಮುದ್ದೆಯ ಸವಿದನು ಬಾಲ, ಬೆಣ್ಣೆಯ ಮುದ್ದೆಯ ಸವಿದನು ಬಾಲ, ಮಾತೆಯ ಶೋದೆ ತಿನಿಸಿದಳೆಲ್ಲ, ಬೆಣ್ಣೆಯ ಮುದ್ದೆಯ ಸವಿದನು ಬಾಲ. ತಾಯಿ ತಿನಿಸೆ ಬೆಣ್ಣೆಯ ಸುಧೆಯಂತೆ ಅನಿಸಿ ತಿಂದು ತಿಂದು ಕೇಳಿದ ಮತ್ತೆ, ತಿನಿಸಲವನ ಮನ ತುಂಬಿಹುದಲ್ಲ, ತಿನಿಸುತ್ತವಳ ಮನ ತಣಿಯಲೇ ಇಲ್ಲ. ತಾಯಿಯ ಪ್ರೀತಿ ಬೆಣ್ಣೆ ರೊಟ್ಟಿ, ತಾಯಿಯ ಪ್ರೀತಿ. ಯಶೋಧ ಮತ್ತು ಕೃಷ್ಣ ಇವರಿಬ್ಬರ ಪ್ರೇಮ ಮತ್ತು ಜಗಳ ಆ ಈಶ್ವರನಿಗೂ ಅರ್ಥ ಆಗೋದಿಲ್ಲ. ಬೆಣ್ಣೆಯ ಮುದ್ದೆಯ ಸವಿದನು ಬಾಲ. ಬಾ ನನ್ನ ಪ್ರಿಯ ಪತ್ನಿ ಪ್ರಾಪ್ತಿ, ಬಾ. ಮನಸ್ಸಿನ ಮಾತನ್ನು ತಿಳಿಸಲು ಬಂದಿರುವೆಯಾ? ಅರಿವಿದೆ ತಾನೆ? ಪತ್ನಿ ಸ್ವಯಂ ಸ್ವಇಚ್ಛೆಯಿಂದ ಮನದ ಭಾವನೆಗಳನ್ನು ತಿಳಿಸಲು ಪತಿ ಇರುವಲ್ಲಿ ಬಂದಿದ್ದಾಳೆಂದರೆ ಭಗವಂತನಿಗೂ ಕೂಡ ಅದೊಂದು ಸೌಭಾಗ್ಯದ ವಿಷಯ ಅಲ್ಲವೇ? ಭಗವಂತ, ರಾಜ್ಕುಮಾರಿ ದೇವಕಿ ತನ್ನ ಕೊನೆಯ ಕ್ಷಣಗಳನ್ನ ಎಣಿಸುತ್ತಿದ್ದಾಳೆ. ವಿವಾಹದಲ್ಲಂತೂ ಅವಳನ್ನು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ. ಆದರೆ ಈಗಲಾದರೂ ಅವಳ ಬದುಕು ಮುಗಿಯುವ ಮೊದಲು ಅವಳ ಕಷ್ಟಕ್ಕೆ ಮುಕ್ತಿ ನೀಡಿರಿ. ಏಕೆಂದರೆ ಸಾಕು ಪ್ರಾಪ್ತಿ, ಮುಂದೇನೂ ಹೇಳುವುದು ಬೇಕಾಗಿಲ್ಲ. ನಿನ್ನ ಮನಸ್ಸಿನ ಭಾವನೆಯನ್ನು ತಿಳಿಸಲು ಬಂದಿರುವೆ ಎಂದುಕೊಂಡಿದ್ದೆ. ಆದರೆ ನೀನು ನನ್ನ ಮನಸ್ಸಿನ ಮಾತನ್ನಾಡಿದೆ. ಸಂಸಾರದಲ್ಲಿ ಪತ್ನಿಯರು ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಆದರೆ ನಿನಗೆ ಪ್ರಾಪ್ತಿ, ನನ್ನ ಸಹೋದರಿ ದೇವಕಿಯ ಬಗ್ಗೆ ಇಷ್ಟೊಂದು ಚಿಂತೆಯೇ? ನೀನೇನು ಬಯಸುವೆಯೋ ಅದೇ ಆಗುತ್ತದೆ. ಕೇಳು ಪ್ರಾಪ್ತಿ, ದೇವಕಿ ಇಂದಿನಿಂದ ಸ್ವತಂತ್ರಳು. ತಥಾಸ್ತು. ನೋಡಿದೆಯಾ, ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ. ಸ್ವಲ್ಪವೂ ಯೋಚಿಸದೆಯೇ ನಿನಗೆ ತಥಾಸ್ತು ಹೇಳಿಬಿಟ್ಟೆ. ಆದರೆ ನನಗೆ ಅರಿವಾಯಿತು ಪ್ರಾಪ್ತಿ, ನಿನಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ. ಇಲ್ಲ ಇಲ್ಲ ಭಗವಂತ, ಹಾಗೆಲ್ಲ ಏನೂ ಇಲ್ಲ. ನಾನು ನಿಮ್ಮ ಪತ್ನಿಯಲ್ಲವೇ? ನನ್ನ ದುಃಖವೂ ಅದೇ. ಪತ್ನಿ ಏನೋ ನಿಜ, ಆದರೆ ಪ್ರೀತಿಯೊಂದಿಲ್ಲ. ವಿವಾಹವಾಗುವುದು ಬೇರೆ ಮಾತು. ಹೆಣ್ಣಿನ ಮನಸ್ಸನ್ನು ಗೆಲ್ಲುವುದೇ ಬೇರೆ ಅಲ್ಲವೇ ಪ್ರಾಪ್ತಿ? ನಿನಗೆ ನನ್ನಲ್ಲಿ ಪ್ರೀತಿ ಇರುವುದೇ ಹೌದಾಗಿದ್ದರೆ ನೀನು ನನಗೋಸ್ಕರ ಶೃಂಗರಿಸಿಕೊಳ್ಳುತ್ತಿದ್ದೆ. ನಿನ್ನ ಹಣೆಯಲ್ಲಿ ನನ್ನ ಹೆಸರಿನ ಸಿಂಧೂರವಿರುತ್ತಿತ್ತು. ಅದೆಲ್ಲ ಇರಲಿ ಬಿಡು. ಹೆಣ್ಣಿನ ಮನಸ್ಸನ್ನು ಗೆಲ್ಲುವುದು ಹೇಗೆಂದು ನನಗೆ ತಿಳಿದಿದೆ. ಇಂದು ಭಗವಂತ ಕಂಸ ತಾನೇ ನಿನ್ನನ್ನು ಶೃಂಗರಿಸುತ್ತಾನೆ. ಆದರೆ ದೇವಕಿ, ಭಗವಂತ ಕಂಸನ ಮಾತಿನಲ್ಲಿ ವಿಶ್ವಾಸವಿಲ್ಲವೇ? ನಾನು ಒಮ್ಮೆ ತಥಾಸ್ತು ಎಂದ ಮೇಲೆ
ದೇವಕಿಗೆ ಮುಕ್ತಿ ಅವಶ್ಯವಾಗಿ ದೊರೆಯುತ್ತದೆ. ಆದರೆ ಅವಳ ಅಷ್ಟಮ ಸಂತಾನವನ್ನು ಶಾಶ್ವತವಾಗಿ ದೂರ ಮಾಡಿದ ನಂತರ ಶೃಂಗಾರ ರಸ. ನಂದರಾಜ, ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕಿತ್ತು. ಹೇಳಿ ಅತ್ತಿಗೆ. ಅಕ್ರೂರರು ಹೇಳುತ್ತಿದ್ದರು ದೇವಕಿಯ ಪ್ರಾಣ ಅಪಾಯದಲ್ಲಿದೆ ಎಂದು. 5 ವರ್ಷ ಕಳೆಯಿತು. ನನಗನಿಸಿತು ಸಮಯ ಕಳೆದಂತೆ ದೇವಕಿಯ ಆರೋಗ್ಯ ಸುಧಾರಿಸುವುದೆಂದು. ಆದರೆ ಈಗ ರಾಜವೈದ್ಯರು ಕೈ ಚೆಲ್ಲಿ ಕೂತಿದ್ದಾರೆ. ನನಗರ್ಥ ಆಗುತ್ತೆ ಅತ್ತಿಗೆ. ಗೆಳೆಯ ವಸುದೇವನಿಗೆ ಅದೆಷ್ಟು ಸಂಕಟ ಆಗ್ತಿದೆಯೋ ಏನೋ. ಒಂದು ಕಡೆ 8ಕ್ಕೆ 8 ಮಕ್ಕಳ ಸಾವಿನ ದುಃಖ, ಇನ್ನೊಂದು ಕಡೆ ಹೆಂಡತಿಗಾಗ್ತಿರೋ ನೋವು. ಅದು ಅಲ್ಲದೆ ಈ ಕಂಸನ ಮುಂದೆ ನಮ್ಮ ಎಲ್ಲ ಯೋಜನೆಗಳು ಸೋಲುತ್ತಿವೆ. ಅದಕ್ಕೆ ನೀವು ಬೇಜಾರಾಗ್ಬೇಡಿ. ವೃಷಭಾನುವರ ಮುಂದಾಳತ್ವದಲ್ಲಿ ಗೊಲ್ಲರ ದೊಡ್ಡ ಸೈನ್ಯ ತಯಾರಾಗ್ತಿದೆ. ಒಂದು ಸಲ ಮಥುರೆಗೆ ಹೋಗೋ ಸುರಂಗದ ಕೆಲಸ ಮುಗೀತು ಅಂದ್ರೆ ನಾನು ನಿಮಗೆ ಭರವಸೆ ಕೊಡ್ತೀನಿ. ನಾವು ಕಂಸನ ಸೆರೆಮನೆಯಿಂದ ಗೆಳೆಯ ವಸುದೇವ, ದೇವಿ ದೇವಕಿಯವ್ರನ್ನ ಖಂಡಿತವಾಗಿ ಬಿಡಿಸ್ಕೊಂಡ್ಬರ್ತೀವಿ. ನಂದಣ್ಣ, ನಿಮ್ಮನ್ನ ನೋಡಕ್ಕೆ ಅಂತ ಒಬ್ರು ಹೆಂಗ್ಸ್ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ದೇವಿ, ನನಗೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಎಂದು ನಾನು ಆ ಕೃಷ್ಣನ ಹತ್ಯೆ ಮಾಡುತ್ತೇನೋ ಅಂದು ಈ ಪೂತನಿ ಯಾರೆಂದು ನಿನಗೆ ತಿಳಿಯುತ್ತದೆ ನಂದ. ನಂದರಾಜ, ನಾನು ಭಗವಂತನ ಪ್ರೇರಣೆಯಿಂದ ದೈವ ದರ್ಶನದ ಯಾತ್ರೆಯಲ್ಲಿದ್ದೇನೆ. ಯಾವ ಗ್ರಾಮದಲ್ಲಿ ತಂಗುವೆನೋ ಅಲ್ಲಿ ಮಕ್ಕಳಿಗಾಗಿ ಭೋಜನ ನೀಡುತ್ತೇನೆ. ನೀವು ನಮ್ಮೂರಿಗೆ ಪಾದ ಬೆಳೆಸಿರೋದು ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೋತೀವಿ. ದಾಮೋದರ, ಪಂಚಾಯತ್ರಿಗೆ ಹೇಳಿ ಇವ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಸು. ನಂದರಾಜ, ಊರಲ್ಲಿ ಹೇಳುತ್ತಿದ್ದರು ತಮಗೊಬ್ಬ ತುಂಬಾ ಮುದ್ದಾದ ಮಗನಿದ್ದಾನಂತೆ. ನಿಮ್ಮ ಅಪ್ಪಣೆ ದೊರೆತರೆ ಬಾಲ ಭೋಜನಕ್ಕೆ ನಿಮ್ಮ ಮಗನನ್ನು ಆಮಂತ್ರಿಸ ಬಯಸುತ್ತೇನೆ. ಖಂಡಿತ. ಇವನೇ ನನ್ನ ಮಗ ಕೃಷ್ಣ. ಇವನಿಗೆ ಕರಿಬೇಕು ಅಂತ ಏನೂ ಇಲ್ಲ. ಕರಿದೇನೆ ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ತಾನೆ. ಅಪ್ಪ, ಎಲ್ಲಿಗೆ ಹೋಗ್ತಿದೀವಿ? ಖೀರು ತಿನ್ನುವುದಕ್ಕೆ. ಕೀರು? ನಾನು ರುಚಿಯಾದ ಖೀರನ್ನು ಮಾಡಬಲ್ಲೆ. ಅದನ್ನು ತಿನ್ನಲು ನೀನು ಬರುವೆ ತಾನೆ? ಇದಕ್ಕೆ ನಾನು ಎಲ್ಲಿಗೆ ಬರ್ಬೇಕು ಅಂತ ಹೇಳೋದೇ ಬೇಡ. ಕೀರಿನ ಪರಿಮಳ ಇಟ್ಕೊಂಡು ಎಲ್ಲಿಗೆ ಬರ್ಬೇಕೋ ಅಲ್ಲಿಗೆ ಬಂದ್ಬಿಡ್ತೀನಿ. ತಪ್ಪದೆ ಬರಬೇಕು. ನಾನು ನಿನಗಾಗಿ ಕಾಯುತ್ತೇನೆ. ನಂದರಾಜ, ನಾನಿನ್ನು ಹೊರಡುತ್ತೇನೆ. ನಾನು ಗೋಕುಲದ ಉಳಿದ ಮಕ್ಕಳನ್ನು ಆಮಂತ್ರಿಸಬೇಕಾಗಿದೆ. ಇಲ್ಲಿ ನೋಡಿ, ನೀವು ಕೃಷ್ಣನ ಪಾಯಸ ತಿನ್ನಕ್ಕೆ ಕರೆದಿದ್ರ ಅಂದ್ಮೇಲೆ ಅಷ್ಟೇ ಸಾಕು. ಅವನ ಜೊತೆ ಗೋಕುಲದ ಎಲ್ಲ ಮಕ್ಕಳು ಬರ್ತಾರೆ. ಎಲ್ಲಿ ಕೃಷ್ಣ ಇರ್ತಾನೋ ಗೋಕುಲದ ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ. ಹಾ, ಕೃಷ್ಣ ಬರೋದಿಲ್ಲ ಅಂದ್ರೆ ಬೇರೆ ಯಾರೂ ಬರೋದಿಲ್ಲ. ಕೃಷ್ಣ ಎಲ್ಲಿಗೆ ಹೋಗಲ್ವೋ ಅಲ್ಲಿಗೊಂದು ಗೆಳೆಯರು ಹೋಗೋದಿಲ್ಲ. ಹಾಗಾದರೆ ಕೃಷ್ಣ ಬರಲೇಬೇಕು. ನನ್ನ ಕಾಲಕೂಟ ವಿಷದಿಂದ ಗೋಕುಲದ ಮಕ್ಕಳೆಲ್ಲ ಸಾಯಲೇಬೇಕು. ಅವರ ಮೃತ್ಯು ನಿಶ್ಚಿತ. ಏನ್ ಯೋಚನೆ ಮಾಡ್ತಿದ್ದೀರಿ? ಖೀರು ತಯಾರಿಸಬೇಕಲ್ವೇ? ಅದರ ಕುರಿತೇ ಯೋಚಿಸುತ್ತಿದ್ದೆ. ನಂದರಾಜ, ನಾನು ಹೊರಡುತ್ತೇನೆ. ಅಣ್ಣ, ಅಮ್ಮ ಬೆಣ್ಣೆ ತೆಗೆಯುವಾಗ ಏನೂ ಯೋಚನೆ ಮಾಡೋದಿಲ್ಲ. ಆದ್ರೆ ಇವ್ರು ಯಾಕೆ ಕೀರ್ ಮಾಡಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ರು? ಇಲ್ಲಿ ನನ್ಗನ್ಸುತ್ತೆ ಅವರು ನನ್ನ ಹತ್ರ ಹೇಳ್ತಾ ಇದ್ದಿದ್ದೆ ಬೇರೆ, ಯೋಚನೆ ಮಾಡ್ತಾ ಇದ್ದಿದ್ದೆ ಬೇರೆ ಅಂತ.
ಮಾಡ್ತಿದ್ದಾರೆ ಅಂತ ನಾವು ಮೊದಲು ಚೆನ್ನಾಗಿ ನೋಡ್ಕೋಬೇಕು. ಮತ್ತಿನ್ಯಾಕ್ ತಡ, ಬಾ ಹೋಗೋಣ. ಬನ್ನಿ. ಧನ್ಯವಾದ. 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 ನೀವು ಹೀಗೆ ಊರೂರು ತಿರುಗಿ ಮಕ್ಕಳಿಗೆಲ್ಲ ಊಟ ಬಟ್ಟೆ ಕೊಡ್ತಾ ಇದ್ದೀರಲ್ಲ, ಅದು ಪುಣ್ಯದ ಕೆಲ್ಸ. ಆದ್ರೆ ನೀವೀ ಕೆಲ್ಸಗಳನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ? ನನ್ನ ಜೀವನದ ಉದ್ದೇಶವಿರುವುದು ಒಂದೇ, ಭಗವಂತನ ಭಕ್ತಿ. ನಾನಿದನ್ನು ಮಾಡುತ್ತಿರುವುದು ನನ್ನ ಆ ಭಗವಂತ ಪ್ರಸನ್ನನಾಗಲಿ ಎಂದು. ಸಹೋದರಿ, ನನ್ನ ಬಾಲಭೋಜನಕ್ಕೆ ಎಲ್ಲ ವ್ಯವಸ್ಥೆಯೂ ಆಗಿದೆ. ಆದರೆ ಹಾಲಿನ ಕೊರತೆ ಇದೆ. ಹಾಲಿನ ಕೊರತೆ ಊರ್ನಲ್ಲಿ ಎಲ್ರಿಗೂ ಇದೆ. ಇಲ್ಲಿನ ಹಾಲು ಬೆಣ್ಣೆಯನ್ನ ಕಂಸನ್ ಸೈನಿಕರೇ ದೋಚ್ಕೊಂಡು ಹೋಗ್ತಾರೆ. ಆದರೆ ನೀವು ಚಿಂತೆ ಮಾಡಬೇಡಿ, ನೀವ್ ಗೋಶಾಲೆಗೆ ಬನ್ನಿ, ನಾವ್ ನಿಮ್ಗೆ ಹಾಲನ್ನ ತೆಗ್ದಿಟ್ಟಿರ್ತೀವಿ. ಎಷ್ಟಾದ್ರೂ ಈ ಊಟ ಬಟ್ಟೆನೆಲ್ಲ ಮಕ್ಳಿಗೆ ಕೊಡ್ತಿದ್ದೀರಲ್ಲ. ನಿಮಗೆ ತುಂಬಾ ಧನ್ಯವಾದ. ನಾನು ಈ ಅನ್ನದ ಸಾಮಗ್ರಿಯನ್ನ ಅತಿಥಿ ಗೃಹದಲ್ಲಿ ಇಡುತ್ತೇನೆ. ಸರಿ. ಅನ್ನ ನಿಮ್ಮದು, ಹಾಲು ನಿಮ್ಮದು, ಮಕ್ಕಳು ನಿಮ್ಮವರೇ. ಆದರೆ ಖೀರಿಗೆ ಸೇರುವ ವಿಷ ಮಾತ್ರ ನನ್ನದು. ಇಲ್ಲಿಗೆ ಬಂದಾಗಿನಿಂದ ಮಕ್ಕಳ ನಗುವನ್ನೇ ಕೇಳುತ್ತಿದ್ದೇನೆ. ಆದರೆ ಇಂದು ಅವರ ತಾಯಂದಿರ ಆಕ್ರಂದನ ಇಡೀ ಗೋಕುಲವನ್ನೇ ಆವರಿಸುತ್ತದೆ. ಅಣ್ಣ, ಅವ್ರು ಏನ್ ಯೋಚನೆ ಮಾಡ್ತಾ ಇರ್ಬೋದು? ನನ್ಗನ್ಸುತ್ತೆ ಇವರೇನೋ ಒಂದು ನಾಟಕ ಮಾಡ್ತಿದ್ದಾರೆ ಅಂತ. ಕೃಷ್ಣ, ಅವ್ರ ಬಗ್ಗೆ ಆಮೇಲೆ ಯೋಚನೆ ಮಾಡು. ಮೊದಲು ಗೋಪಿಕೆಯರ ಬಗ್ಗೆ ಯೋಚನೆ ಮಾಡು. ಅವರೆಲ್ಲರೂ ಗೋಶಾಲೆಗೆ ಹುಟ್ಟಿದ್ದಾರೆ. ಅವ್ರನ್ನ ಹೇಗ್ ತಡೆಯೋದು? ಪ್ರೀತಿಯಿಂದ. ಪ್ರೀತಿಯಿಂದನಾ? ಅಣ್ಣ, ಅಮ್ಮಗಂತೂ ಪ್ರೀತಿನೇ ಸಾಕು. ಈಗ ಗೋಪಿಕೆಯರನ್ನ ಪ್ರೀತಿ ಮಾತಿಂದ ಒಲಿಸ್ಕೋಬಹುದಾ? ನೋಡೋಣ. ಅಯ್ಯೋ, ಅಲ್ಲಿ ನೋಡಿ ಕೃಷ್ಣ. ಕೃಷ್ಣನ ನೋಡ್ತಾ ಇದ್ರೆ ನನ್ ಮನಸ್ಸು ತುಂಬಿ ಬರುತ್ತೆ. ಆದ್ರೆ ಇವನಿಲ್ಲೇನ್ ಮಾಡ್ತಿದ್ದಾನೆ? ಅಮ್ಮನಿಂದ ತಪ್ಪಿಸ್ಕೊಂಡ್ ಕೂತಿರ್ಬೇಕು ಅಷ್ಟೇ. ಎಷ್ಟು ದಿನಗಳಾದ್ಮೇಲೆ ಈ ಮುದ್ದು ಗೊಂಬೆ ನಮಗ್ ಒಂಟಿಯಾಗಿ ಸಿಕ್ಕಿದಾನೆ. ಇಲ್ದಿದ್ರೆ ಆ ಯಶೋದೆ ಯಾವಾಗ್ಲೂ ಇವನನ್ನ ಸೆರ್ಗಲೆ ಬಚ್ಚಿಟ್ಕೊಳ್ತಿದ್ಲು. ಇವತ್ ನೋಡಿ, ನಮ್ ಕೃಷ್ಣನ್ ಜೊತೆ ನಾವ್ ಬೇಕಾದಷ್ಟು ಮಾತಾಡ್ಬೋದು. ಬನ್ನಿ 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 ಹೋಗೋಣ. ಕೃಷ್ಣ, ಏನಾಯ್ತು? ಯಾಕೆ ಈಗ ಒಬ್ನೇ ಕೂತಿದ್ಯಾ? ಕೋಪನಾ? ನನ್ ಮೇಲ್ ಕೋಪನಾ? ಮತ್ಯಾರ ಮೇಲ್ ಕೋಪ? ಅಮ್ಮನ್ ಮೇಲೆ. ನಿಜವಾಗ್ಲೂ ನೀನ್ ಯಶೋದೆ ಮೇಲ್ ಕೋಪ ಮಾಡ್ಕೊಂಡಿದ್ಯಾ? ಆದ್ರೆ ಯಾಕೆ? ಯಾಕಂದ್ರೆ ಅವ್ರು ನಂಗೆ ಇವತ್ ಸಿಂಗಾರ ಮಾಡಿಲ್ಲ. ಆದ್ರೆ ಯಾಕೆ? ಯಶೋದೆ ನಿನ್ನ ತುಂಬಾ ಪ್ರೀತಿಸ್ತಾಳ್ ತಾನೆ. ಮತ್ ಯಾಕೆ ಅಮ್ಮನ್ ಮೇಲ್ ಕೋಪಿಸ್ಕೊಂಡಿದ್ಯಾ? ನನ್ನನ್ನ ಗೋಪಿಕೆಯರೇ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಂತ ಅಮ್ಮಂಗೆ ಹೇಳ್ದೆ. ಅದಕ್ಕೆ ಅವಳ ಕೋಪ ಬಂದು ಹೇಳಿದ್ಲು, ಹೋಗು ಗೋಪಿಕೆಯರ್ ಕೈಯಲ್ಲೇನೆ ಸಿಂಗಾರ ಮಾಡಿಸ್ಕೊ ಅಂತ. ನೀವೇ ಹೇಳಿ, ಯಾವ ಅಮ್ಮ ತಾನೇ ಅವಳ ಮಗನ ಹತ್ರ ಈಗ ಹೇಳ್ತಾಳೆ? ನಿಜವಾಗ್ಲೂ ಕೃಷ್ಣ, ಯಶೋದೆ ಹೀಗ್ ಮಾತಾಡ್ಬಾರ್ದಾಗಿತ್ತು. ಆದ್ರೆ ನೀನು ಸ್ವಲ್ಪನೂ ಬೇಜಾರ್ ಮಾಡ್ಕೋಬೇಡ. ನಾವಿದೀವಲ್ಲ, ನಾವೇ ನಿಂಗೆ ಸಿಂಗಾರ ಮಾಡ್ತೀವಿ.
ನಿಜವಾಗ್ಲೂ ನೀವು ನನ್ ಸಿಂಗಾರ ಮಾಡ್ತೀರಾ? ಹೌದು ಕೃಷ್ಣ, ನೀನೇ ಹೇಳಿದ್ದಲ್ವಾ ನಿಮ್ಮ ಅಮ್ಮಂಗಿಂತ ಗೋಪಿಕೆರೆ ನಿನ್ನನ್ನು ತುಂಬಾ ಇಷ್ಟಪಡೋದು ಅಂತ. ನೀನ್ ಹೇಳಿದ್ ನಿಜ ಕೃಷ್ಣ. ನೋಡ್ತಾ ಇರು, ನಿಮ್ಮ ಅಮ್ಮಂಗಿಂತನೂ ನಾವಿವತ್ ನಿನ್ನ ತುಂಬಾ ಸುಂದರವಾಗಿ ಸಿಂಗಾರ ಮಾಡ್ತೀವಿ. ನೀವಿಲ್ಲಿ ಕೃಷ್ಣಂಗೆ ಸಿಂಗಾರ ಮಾಡ್ಕೊಂಡ್ ಕೂತಿದ್ದೀರಾ? ಅಲ್ಲಿ ಕೊಟ್ಟಿಗೆಯಲ್ಲಿ ಯಾರೋ ಕರುಗಳ ಹಗ್ಗ ಎಲ್ಲ ಬಿಚ್ಬಿಟ್ಟಿದ್ದಾರೆ. ಅಯ್ಯೋ, ಇದೆಲ್ಲ ಹೇಗಾಯ್ತು? ಅಯ್ಯೋ, ನಾವ್ ಈ ಕರುಗಳನ್ನೆಲ್ಲ ಕಟ್ಟಿದ್ವಲ್ಲ, ಈ ಎಲ್ಲಾ ಕರುಗಳ ಹಗ್ಗನ ಯಾರ್ ಬಿಚ್ಚಿದ್ದು? ಕರುಗಳೇ ಎಲ್ಲ ಹಾಲನ್ನು ಕುಡ್ದಿವೆ. ಯಾರಾದ್ರೂ ಇದನ್ ಕಟ್ಟ ಹಾಕಿ. ಓ, ಇದಕ್ಕೆ ಕೃಷ್ಣ ನಮ್ಮ ಹತ್ರ ಸಿಂಗಾರ ಮಾಡಿಸ್ಕೊಳ್ತಿದ್ನಾ? ಈ ಮಕ್ಳನ್ನ ಓಡಕ್ ಬಿಡ್ಬೇಡಿ, ಹಿಡ್ಕೊಳ್ಳಿ ಅವರನ್ನ. ಯಾರಾದ್ರೂ ಹಿಡ್ಕೊಳ್ಳಿ, ಆ ಮಕ್ಕಳನ್ನ ಹಿಡ್ಕೊಳ್ಳಿ, ನಿಲ್ಸಿ ಅವ್ರನ್ನ, ಹಿಡ್ಕೊಳ್ಳಿ, ಯಾಕೆ ಏನಾಯ್ತು? ನೀವೆಲ್ಲ ಯಾಕೆ ಕೊಡ್ತಿದ್ದೀರಾ? ಕೃಷ್ಣ, ನನ್ ಮಾತ್ ಕೇಳು, ನೀನು ಇಲ್ಲಿಂದ ಓಡೋಗು. ಯಾಕೆ? ನಾನೇನ್ ಮಾಡ್ದೆ? ಕೃಷ್ಣ, ಇದೆಲ್ಲ ನಿಂದೆ ಕಿತಾಪತಿ ಅಂತ ಗೋಪಿಕೆಯರಿಗೆ ಗೊತ್ತಾಗಿದೆ. ತುಂಬಾ ಸಿಟ್ ಮಾಡ್ಕೊಂಡಿದ್ದಾರೆ. ಓಡು ಕೃಷ್ಣ, ಓಡು. ಕೃಷ್ಣ, ನನಗೆ ಚಳ್ಳೆ ಅಂತಿದ್ಯಾ? ಅಮ್ಮ ಹೇಳ್ತಾಳೆ, ಕೋಪದಲ್ಲಿರೋ ಗೂಳಿ ಎದುರಿಗೆ ಬಂದ್ರೆ ನಿಲ್ದೆ ಓಡ್ತಾ ಇರ್ಬೇಕು. ಗೋಕುಲದ ಗೊಲ್ಲರು ಹಸುವನ್ನೇ ತಾಯಿ ಅನ್ನುತ್ತಾರಲ್ಲವೇ? ಇಂದು ಅದೇ ತಾಯಿಯ ಹಾಲಿನಿಂದ ಅವರ ಮಕ್ಕಳ ಮರಣವಾಗುತ್ತದೆ. ನಾರಾಯಣ ನಾರಾಯಣ ಪ್ರಭು, ಇಂದು ಇದು ಸಾಬೀತಾಯಿತು. ಧರ್ಮದ ಮುಂದೆ ಅಧರ್ಮವು ಒಂದು ಕ್ಷಣವೂ ಜೀವಿಸಲಾರದು. ನೀವೇ ನೋಡಿ ಪ್ರಭು, ಕೃಷ್ಣನ ಪೀತಾಂಬರದ ಸ್ಪರ್ಶ ಮಾತ್ರದಿಂದ ಪೂತನಿ ಕೆಸರಲ್ಲಿ ಬಿದ್ದಳು. ಪ್ರಭು, ಒಂದು ಧರ್ಮವಸ್ತ್ರದ ಎದುರಿಗೆ ಪಾಪಿ ಕಂಸನ ಶಕ್ತಿಗೆ ಈ ಸ್ಥಿತಿಯಾದರೆ ನೀವೇ ಯೋಚಿಸಿ. ಸ್ವಯಂ ಶ್ರೀಕೃಷ್ಣನೇ ಅಧರ್ಮಿ ಕಂಸನ ಮುಂದೆ ಪ್ರಕಟವಾದಾಗ ಏನಾಗಬಹುದು?
ಹೇಳ್ತಾಳೆ, ಯಾರು ಬೇರೆಯವ್ರಿಗೆ ಕೆಟ್ಟದ್ ಮಾಡ್ತಾರೋ ಅವರಿಗೆ ಕೆಟ್ಟದ್ದೇ ಆಗೋದು. ನೀವು ಕೆಸರಲ್ಲಿ ಬಿದ್ಬಿಟ್ರಲ್ಲ, ಅಂತ ತಪ್ಪೇನ್ ಮಾಡಿದ್ರಿ? ಏನು ಪರವಾಗಿಲ್ಲ. ಅಮ್ಮ ಹೇಳ್ತಾಳೆ, ಮನುಷ್ಯರಿಂದ ತಪ್ಪುಗಳು ಆಗ್ತಾ ಇರುತ್ತೆ. ಇವಾಗ ಎದ್ದೇಳು, ಇನ್ಮೇಲೆ ಯಾವ ತಪ್ಪು ಮಾಡಬೇಡ. ಧರ್ಮ ಧರ್ಮದ ಎದುರಿಗೆ ಬರಲು, ಧರ್ಮ ಧರ್ಮದ ಎದುರಿಗೆ ಬರಲು, ಕಂಡಳು ಪೂತನೆ ಬೆರಗು ಭಯದೊಳು, ಧರ್ಮ ಧರ್ಮದ ಎದುರಿಗೆ ಬರಲು. ನಾವ್ ಯಾವಾಗ್ಲೂ ನಿನ್ ಪರವಾಗಿ ನಿಲ್ತಿದ್ವಿ, ಆದ್ರೆ ನೀನ್ ಇವತ್ ನಮ್ಗೆ ಮೋಸ ಮಾಡ್ಬಿಟ್ಯಾ. ಇವತ್ ನಿನ್ನ ಬಿಡಲ್ಲ ನಾವು. ನನ್ನ ಕ್ಷಮಿಸ್ಬಿಡಿ. ಈ ಕೆಸರಿನಿಂದ ನೀವೇ ಆಚೆ ಬರ್ಬೇಕು. ನಿನ್ನ ಮೃತ್ಯುವಿನಿಂದ ಎಷ್ಟು ದೂರ ಓಡುವೆ ಕೃಷ್ಣ. ದೇವಕಿ, ದೇವಕಿ ನಿಲ್ಲು. ದೇವಕಿ ಓಡಬೇಡ, ನಿಲ್ಲು. ದೇವಕಿ ನಿಲ್ಲುವುದಿಲ್ಲ ಮಹಾರಾಜ, ಅವಳನ್ನು ನಿಲ್ಲಿಸಬೇಕಾಗುತ್ತದೆ. ಬನ್ನಿ, ಮುಂದೆ ಬನ್ನಿ, ಹಿಡೀರಿ ನನ್ನನ್ನು. ದೇವಕಿ, ಸರಿ ಆಗಲಿ ಬಿಡು ದೇವಕಿ. ನೀನೇ ಗೆದ್ದೆ, ನಾನೇ ಸೋತೆ. ನಿನ್ನನ್ನು ಹಿಡಿಯುವುದಂತೂ ನನ್ನಿಂದಾಗದ ಕೆಲಸ. ಮಹಾರಾಜ, ನನ್ನನ್ನೇ ಹಿಡಿಯಲಾಗದು ಎಂದ ಮೇಲೆ ನಾಳೆ ನಮಗೆ ಮಗುವಾದಾಗ ಅವನನ್ನು ಹೇಗೆ ಹಿಡಿಯುತ್ತೀರಿ? ಬನ್ನಿ, ಹಿಡೀರಿ. ದೇವಕಿ ನಿಲ್ಲು. ನೀನು ಹೇಳುತ್ತಿದ್ದದ್ದು ಸತ್ಯ ದೇವಕಿ. ನಿನ್ನ ಮಗ ನಿನ್ನನ್ನೇ ಹೋಲುತ್ತಾನೆ. ಕೇಳುತ್ತಿರುವಯ್ಯ ದೇವಕಿ? ದೇವಕಿ ಅಕ್ರೂರ ಏನು ಹೇಳುವನು ಗೊತ್ತಿದೆ? ಅವನ ಸ್ವಭಾವವೆಲ್ಲ ನಿನ್ನ ಹಾಗೆಯೇ ಇದೆಯಂತೆ. ನಿನ್ನಂತೆಯೇ ಹಸನ್ಮುಖಿಯಂತೆ. ಎಲ್ಲವೂ ನಿನ್ನ ಹೋಲಿಕೆಯೇ. ಆದರೆ ಒಂದು ವಿಷಯಕ್ಕೆ ದುಃಖವಿದೆ. ಗೋಕುಲಕ್ಕೆ ಒಯ್ಯುವ ಮುನ್ನ ಒಮ್ಮೆಯೂ ನಿನಗವನ ಮುಖ ತೋರಿಸಲಿಲ್ಲ. ಅವನನ್ನೇನಾದರೂ ನೀನು ನೋಡಿದ್ದರೆ ದೇವಕಿ, ದೇವಕಿ, ನಮ್ಮ ಮಗ ಈಗ ಬೆಳೆದಿರುತ್ತಾನೆ. ಇಡೀ ಗೋಕುಲವೇ ನಂದರಾಣಿಯ ಬಳಿ ಅವನನ್ನು ಕೊಂಡಾಡುತ್ತಿರುತ್ತದೆ. ಯಾರೂ ಅವನ ಕಡೆ ಬೆರಳೆತ್ತಿ ತೋರದಂತೆ ಬೆಳೆಯುತ್ತಿರುತ್ತಾನೆ. ಅವನು ನಿನ್ನ ಮಗನಲ್ಲವೇ? ಎಲ್ಲರನ್ನೂ ಮಾತಿನಲ್ಲೇ ಮರಳು ಮಾಡಿರುತ್ತಾನೆ. ಕೇಳಮ್ಮ ನೀನು ಕರುಗಳನ ಬಿಡಿಸಲಿಲ್ಲ, ಕೇಳಮ್ಮ ನೀನು ಕರುಗಳನ ಬಿಡಿಸಲಿಲ್ಲ. ಯಶೋದೆ, ನಮ್ ತರ ನೀನು ಈ ಕೃಷ್ಣನ್ ಬೆಣ್ಣೆ ಮಾತಿಗೆ ಮರಳಾಗ್ಬೇಡ. ಇವನು ಬರೀ ಸುಳ್ಳು ಹೇಳ್ತಾನೆ, ಸುಳ್ಳು. ಇವನೇ ಕರುಗಳನ್ನೆಲ್ಲ ಬಿಟ್ಟಿದ್ದು. ಹೌದು ಯಶೋದೆ, ಬರೀ ಇಷ್ಟೇ ಅಲ್ಲ, ಇನ್ನು ಏನೇನಂದ ಗೊತ್ತಾ? ನಿನ್ಗೆ ಅವನ್ ಮೇಲ್ ಕೋಪ ಅಂತೆ, ಅದಕ್ಕೆ ನೀನ್ ಇವತ್ತು ಅವನ್ಗೆ ಸಿಂಗಾರ ಮಾಡಿಲ್ವಂತೆ. ಅಮ್ಮ, ಇದೆಲ್ಲ ಸುಳ್ಳು. ಅಮ್ಮ ಕೃಷ್ಣನ್ ಮೇಲೆ ಕೋಪಿಸ್ಕೊಳ್ಳೋದು ಇದು ಯಾವತ್ತಾದ್ರೂ ಸಾಧ್ಯ ಇದೆಯಾ ಅಮ್ಮ? ಕರುಗಳನ ಬಿಡಿಸಲಿಲ್ಲ. ನಂಗೆ ಈಗೆಲ್ಲ ಗೊತ್ತಾಯ್ತು. ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀಯ ಅಲ್ವಾ ಅಮ್ಮ? ಅದಕ್ಕೆ ಗೋಪಿಕಿಯರಿಗೆ ಹೊಟ್ಟೆ ಕಿಚ್ಚು. ನಮ್ಮಿಬ್ಬರ ನಡುವೆ ಜಗಳ ಆಗ್ಲಿ ಅನ್ನೋದೇ
ಗೋಪಿಕೆಯರ ಆಸೆ. ಅದಕ್ಕೆ ಇಲ್ಲಿಗೆ ಬಂದು ಸುಳ್ಳು ಹೇಳ್ತಿದಾರಮ್ಮ. ನನ್ ಕೃಷ್ಣ ಸತ್ಯನೇ ಹೇಳ್ತಿದ್ದಾನೆ. ನೀವೇ ಇವನ್ನ ಯಾವಾಗ್ಲೂ ಹೊಗಳ್ತಿರ್ತೀರಾ, ಇವತ್ತು ನೀವೇ ಅವನ್ನ ದೂರ್ತಿದ್ದೀರಾ. ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇದೆ. ಯಶೋದ ಅವಳ ಕಂದನ್ ಮೇಲೆ ಕೋಪ ಮಾಡ್ಕೊಳ್ಳೋದ, ಅದ್ ಯಾವತ್ತಿಗೂ ಸಾಧ್ಯ ಇಲ್ಲ. ಹೌದು, ಸತ್ಯ ಅಮ್ಮ. ಯಶೋದೆ, ನಮ್ ಮಾತ್ ಕೇಳು. ಇಲ್ಲಮ್ಮ, ನನ್ ಮಾತ್ ಕೇಳು. ಅಮ್ಮ ನೋಡಮ್ಮ, ನನ್ನ ಪುಟ್ಟ ಪುಟ್ಟ ಕೈಗಳಿಂದ ಸರಿಯಾಗಿ ತಿನ್ನಕ್ಕೆ ಆಗಲ್ಲ. ಅದು ನೀನೇ ನಂಗೆ ತಿನ್ನಿಸ್ತೀಯ. ಮತ್ತೆ ನಾನು ಈ ಪುಟ್ಟ ಪುಟ್ಟ ಕೈಗಳಿಂದ ಕರುಗಳ ಹಗ್ಗನ್ ಹೆಂಗ್ ಬಿಚ್ಚಲಿ? ಯಶೋದ, ಈ ನಿನ್ ತುಂಟು ಮಗು ದೆಸೆಯಿಂದ ಕರುಗಳು ಹಸು ಹಾಲೆಲ್ಲ ಕುಡ್ದ್ಬಿಟ್ವು. ಆದ್ರೆ ನೀನ್ ನಮ್ಮ ಮಾತು ಕೇಳಲ್ಲ ಅಂತಿದ್ಯಾ? ನೀನೇ ಯೋಚ್ಸಮ್ಮ, ಕರುಗಳಿಗೆ ಎಷ್ಟು ಹಸುವಾಗಿರ್ಬೋದು. ಅದಕ್ಕೆ ಅವುಗಳು ಎಲ್ಲ ಹಾಲನ್ನು ಕುಡಿದ್ಬಿಟ್ವಮ್ಮ. ಅಮ್ಮ, ಈ ಗೋಪಿಕೆಯರು ಕರುಗಳಿಗೆ ಸ್ವಲ್ಪನೂ ಹಾಲು ಉಳ್ಸಲ್ಲ. ಹಸುಗಳ ಎಲ್ಲ ಹಾಲನ್ನು ಕರೆದ್ಬಿಡ್ತಾರೆ. ಅಮ್ಮ, ಕರುಗಳಿಗೆ ತುಂಬಾ ಹಾಲು ಸಿಕ್ಕಲ್ಲ ಅಂತ ಅಮ್ಮ ಹಸುಗಳಿಗೆ ಎಷ್ಟು ಬೇಜಾರಾಗ್ತಿರ್ಬೋದಲ್ಲ. ನಾನ್ ಹಸ್ಕೊಂಡಿದ್ರೆ ನಿಂಗೂ ಬೇಜಾರಾಗುತ್ತಲ್ವಾ, ಅಲ್ವಾ ಅಮ್ಮ? ನೋಡಿ, ಕೃಷ್ಣ ಸತ್ಯನೇ ಹೇಳ್ತಿದ್ದಾನೆ. ನೀವು ಕರುಗಳ ಬಗ್ಗೆನೂ ಯೋಚನೆ ಮಾಡ್ಬೇಕು. ಕರುಗಳು ಮಕ್ಕಳ ಹಾಗೆ ಅಲ್ವಾ, ಅವ್ರ ಹೊಟ್ಟೆ ತುಂಬೋದು ಮುಖ್ಯನೇ ಅಲ್ವಾ? ಯಶೋದೆ, ನಾವಂತೂ ಇಲ್ಲಿ ನಿನ್ ಮಗನ್ ಬಗ್ಗೆ ದೂರ್ ಕೊಡೋಕೆ ಅಂತ ಬಂದಿದ್ವಿ. ಆದ್ರೆ ನೀನ್ ನಮ್ದೇ ತಪ್ಪು ಅಂತಿದ್ಯಾ? ನೋಡು ಯಶೋದೆ, ಈ ಹಸು ಕರುವಿನ ಪ್ರೀತಿ ನಿನಗೆ ನಿನ್ ಕೃಷ್ಣನಿಗ್ ಮಾತ್ರ ಅರ್ಥ ಆಗತ್ತೆ, ನಮಗ್ ಅರ್ಥನೇ ಆಗಲ್ಲ. ನಮಗದನ್ನ ಅರ್ಥ ಮಾಡ್ಕೊಂಡು ಯಾವ ಉಪಯೋಗನೂ ಇಲ್ಲ. ಅಮ್ಮ ಮಗನ ಹಸು ಕರುವಿನ ಪ್ರೀತಿನ ಎಲ್ರೂ ತಿಳ್ಕೋಬೇಕು ಗೋಪಿಕೆಯರೇ. ನಡೀರಿ ಹೋಗೋಣ. ಅಯ್ಯೋ, ಸ್ವಲ್ಪ ನನ್ ಮಾತ್ ಕೇಳಿ. ಗೋಪಿಯರಿಂದ ತಪ್ಪಿಸ್ಕೊಂಡೆ ನೀನು, ಆದ್ರೆ ನೀನ್ ಅಮ್ಮನ್ ದೃಷ್ಟಿ ನಿನ್ಮೇಲೆ ಇದ್ದೇ ಇರುತ್ತೆ. ನನಗ್ ಚೆನ್ನಾಗ್ ಗೊತ್ತಿದೆ, ನೀನೀಗ ಕರುಗಳ ಹಗ್ಗ ಬಿಚ್ಚೋದನ್ನು ಕಲ್ತಿದೀಯ. ಇವತ್ ಪೂರ್ತಿ ನೀನ್ ಮನೆಯಲ್ಲೇ ಇರ್ಬೇಕು, ಹೊರಗಡೆನೂ ಹೋಗೋ ಹಾಗಿಲ್ಲ, ತುಂಟಾಟನೂ ಆಡೋ ಹಾಗಿಲ್ಲ, ಗೊತ್ತಾಯ್ತಾ? ನಡಿ. ಅಮ್ಮ, ಇಲ್ಲಮ್ಮ. ಅಮ್ಮ, ನಾನಲ್ಲಮ್ಮ, ಕರುಗಳಿಗೆ ಹಸು ಹೋಗ್ತಿತ್ತಮ್ಮ, ಅದಕ್ಕೆ. ಗಂಟು ಬಿಡಿಸೋದನ್ ಕಲ್ತಿದ್ಯಲ್ಲ ನೀನು, ಈಗ ನೋಡೋಣ ಈ ಗಂಟನ್ನ ಹೇಗ್ ಬಿಡಿಸ್ತೀಯ ಅಂತ. ಅಮ್ಮ, ನಾನು ಈ ಗಂಟನ್ ಬಿಚ್ಚೋದೇ ಇಲ್ಲ. ಕೃಷ್ಣಂಗೆ ಯಾವಾಗ್ಲೂ ಅಮ್ಮನ್ ಸೇರ್ಗಿಟ್ಕೊಂಡೇ ಇರ್ಬೇಕು. ಕೃಷ್ಣ, ಇವತ್ತು ನಿನ್ನ ಮಾತಿನ ಮೋಡಿಯಿಂದ ನನ್ನನ್ ಮರಳು ಮಾಡಕ್ ಆಗಲ್ಲ. ಇವತ್ ನೋಡ್ತೀನಿ ಈ ಗಂಟನ್ನ ನೀನ್ ಹೇಗ್ ಬಿಡಿಸ್ತೀಯ ಅಂತ. ಹೊರಗಡೆ ಹೇಗ್ ಹೋಗ್ತೀಯೋ ನಾನು ನೋಡ್ತೀನಿ. ಅಮ್ಮ, ನನ್ ಮನೆಯಿಂದ ಹೊರಗೆ ಹೋದ್ರು ಹೋಗ್ದಿದ್ರು ನೀವು ಕಟ್ಟಿರೋ ಈ ಗಂಟನ್ನ ನಾನು ಯಾವತ್ತೂ ಬಿಚ್ಚೋಲ್ಲ ಅಮ್ಮ, ಯಾವತ್ತೂ ಇಲ್ಲ. ಕೃಷ್ಣ ಕೃಷ್ಣ ಕೃಷ್ಣ, ಆ ಕೃಷ್ಣ ನನಗೆ ದೊಡ್ಡ ತೊಡಕಾಗಿದ್ದಾನೆ. ಗೋಕುಲದ ಎಲ್ಲರ ಬಾಯಲ್ಲೂ ಬರುವುದು ಕೇವಲ ಒಂದೇ ಹೆಸರು, ಕೃಷ್ಣ. ಕೃಷ್ಣನೆಂದರೆ ವಿಷ್ಣುವಿನ ಪರಮಾವತಾರವೆಂಬಂತಿದೆ. ಇಂದು ಆ ಕೃಷ್ಣನಿಂದಾಗಿ ನಾನು ಹಾಲನ್ನು ತರಲಾರದೆ ಹೋದೆ. ಅವನಿಂದಾಗಿ ನಾನು ಕೆಸರಲ್ಲಿ ಬೀಳುವಂತಾಯ್ತು. ಏನಾದರೂ ಮಾಡಲೇಬೇಕು, ಆದಷ್ಟು ಬೇಗ ಆ ಬಾಲಕನನ್ನು ದೂರ ಮಾಡಲೇಬೇಕು. ಹಸುವಿನ ಹಾಲಿಲ್ಲದಿದ್ದರೇನಾಯಿತು, ನಾನು ಆಲದ ಹಾಲಿನಿಂದ ಕೀರು ಮಾಡುತ್ತೇನೆ. ಕೃಷ್ಣ ಕಾಲಕೂಟ ವಿಷ ಹಾಕಿದ. ವಿಷದ ಕೀರು ತಿಂದು ಗೋಕುಲದ ಇತರ ಮಕ್ಕಳೊಂದಿಗೆ ನಿನ್ನ ಅಂತ್ಯವೂ ಆಗುತ್ತದೆ.